ವೆಲ್ಕಮ್ ಬ್ಯಾಕ್ ಟು ಅವರ್ ನವ್ಯ ವೀರೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಒಳ್ಳೆ ರೆಸಿಪಿನ ತೊಗೊಂಬಂದಿನಿ. ಏನಪ್ಪ ಅಂತಂದ್ರೆ ಮೈದಾ ಹಿಟ್ಟಿನಿಂದ ಆಲೂ ಪರೋಟನ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಸೊ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ಟೇಸ್ಟ್ ಮಾತ್ರ. ಸೊ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರ್ರಿ. ಅರ್ಧಾಗ ಬೇರೆ ನಮ್ಮ ಮನೆಯವ್ರಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ. ನಾ ಅವಾಗವಾಗ ಈ ಪರೋಟನ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಈ ರೆಸಿಪಿನ ನಿಮಗೂ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಾಕ್ತೀನಿ. ಬರ್ರಿ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ, ಪರೋಟನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರ್ರಿ. ನಾವು ಒಂದು ಮಿಕ್ಸಿ ಜಾರ್ಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೀನಿ, ಬೇರೆ ಏನೂ ಹಾಕ್ಕೊಂಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಥರ ಸುಲಿದಿಟ್ಕೊಂಡಿರುವಂಥ ಆಲೂಗಡ್ಡಿನ ಇದ್ರೊಳಗೆ ಹಾಕ್ಕೊಳಕತ್ತೀನಿ. ನೀರು ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಇದಕ್ಕೆ. ಸೊ ಇದನ್ನು ಹಂಗೆ ಮಿಕ್ಸರ್ಗೆ ಬರ್ರಿ. ನೋಡಿರಿ, ನೀರು ಹಾಕ್ಕೊಳ್ದೇನ ಇದು ಹೆಂಗಾತು ನೋಡ್ರಿ ಹಿಟ್ಟಗ. ಇದನ್ನ ಕೈಲೇ ಮತ್ತೆ ಇನ್ನೊಂದು ಸ್ವಲ್ಪ ಚಂದಾಗ ನಾದ್ಕೊಳಂಬ್ರಂತ. ಗಂಟು ಇಲ್ಲದೆ ಇರೋ ರೀತಿ ಮತ್ತೆ ನಾದ್ಕೋಬೇಕಾಗತ್ತ ನೋಡ್ರಿ. ನಾನು ಈ ರೀತಿ ನಾದ್ಕೊಂಡಿನಿ ನೋಡ್ರಿ, ಗಂಟು ಇಲ್ಲದೆ ಇರೋ ರೀತಿ ನಾದ್ಕೊಂಡು ಒಂದು 10-15 ನಿಮಿಷ ಇದನ್ನ ನೆನೆ ಬಿಟ್ಬಿಡೋಣ ನೋಡ್ರಿ. ಒಂದು ನಾಲ್ಕು ಏನಿಲ್ಲ ಅಂದ್ರೆ ಬರೀ ಒಂದು 10-15 ನಿಮಿಷ ಇದನ್ನು ನೆನೆ ಇಡಲೇಬೇಕಾಕೈತಿ. ಯಾಕಪ್ಪ ಅಂತಂದ್ರೆ ಭಾಳ ಜಿಗಿ ಬರಲಿ, ಚಂದ ಬರಲಿ ಅಂಥೇಳಿ ನೆನೆ ಇಡ್ತೀವಿ. ಸೊ ನೋಡ್ತಿರ್ಬೋದು ಹಿಟ್ಟು ಎಷ್ಟು ಚಂದ ಬಂದಿತ್ತು ಅಂತೇಳಿ. ಇದನ್ನು ಕಾಮನ್ ಆಗಿ ಹೆಂಗೆ ನೀವು ಚಪಾತಿ ಲಟ್ಟಿಸ್ಕೊಂತೀರಿ ನೋಡು, ಹಂಗೆ ಕಾಮನ್ ಆಗಿ ಚಪಾತಿ ಲಟ್ಟಿಸ್ಕೊರಿ. ಮುಂದೆ ನಾನು ಹೇಳ್ತೀನಂತ ನೋಡ್ರಿ. ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡು ನೀಟಾಗ ಭಾಳ ತೆಳ್ಳಗೆ ನಾನು ಏನು ಮಾಡ್ಕೊಳಕತ್ತೀನಿ, ಚಾಕುಲೇ ಹೆಚ್ಕೊಳಕತ್ತೀನಿ. ನಿಮ್ಮ ಮನೆಯೊಳಗೆ ಪಿಜ್ಜಾ ಕಟ್ ಮಾಡೋದಿತ್ತಂದ್ರೆ ಅದೆಲ್ಲ ನಡೀತೈತಿ. ನಮ್ಮ ಮನೆಯಾಗ ಇರ್ಲಾರಕ್ಕೆ ನಾನು ಓನ್ಲಿ ನಾನು ಚಾಕುಲೇನ ಇದು ಮಾಡ್ಕೊಳಕತ್ತೀನಿ. ಸೊ ನೋಡ್ತಿರ್ಬೋದು, ಪ್ರತಿಯೊಂದು ಕೂಡ ಚಪಾತಿ ಪೂರ್ತಿನೂ ಇದೇ ಥರ ಮಾಡ್ಕೊತ ಹೋಗ್ರಿ ನೋಡ್ರಿ. ಇದನ್ನು ಲೇಯರ್ ಆಗಿ ಬರ್ಬೇಕಂತಂದ್ರೆ ಈ ರೀತಿ ನಾವು ಮಾಡ್ಕೊಳ್ಬೇಕು. ಇದನ್ನೆಲ್ಲ ನಾ ಕಟ್ ಮಾಡ್ಕೊಂಡ್ಮೇಲೆ ಇದೊಂದು ಸ್ವಲ್ಪ ಕೆಳಗಡೆ ಅಂಟ್ಕೊತಿರ್ತೈತಿ. ಅದಕ್ಕೆ ನಾನು ಎಣ್ಣೆ ಹಚ್ಚಿನ ಲಟ್ಟಿಸ್ಕೊಂಡೇನಿ, ಸ್ವಲ್ಪ ಈಸಿಯಾಗಿ ಬರಲಿ ಅಂಥೇಳಿ. ಬರ್ರಿ, ಇಷ್ಟೊತ್ತನ ಆಲೂ ಪರೋಟ ಮಾಡಿದ್ದಾತು. ಟೇಸ್ಟ್ ನೋಡೋಣಂತ. ಮಧ್ಯಾಹ್ನ 3 ಗಂಟೆ ಆಯ್ತು ಆಲ್ರೆಡಿ. ಅದಕ್ಕೆ ವಾವ್, ಪದ್ರ ಹಾಗೆ ಬರ್ತಾವೆ ನೋಡ್ರಿ. ಇದ್ರ ಜೊತೆ ವೆಜ್ ಆದರೂ ತಿನ್ಬೋದು, ನಾನ್ ವೆಜ್ ಆದರೂ ತಿನ್ಬೋದು. ಸೊ ಶ್ರಾವಣ ಅಲ್ಲ, ನಾನ್ ವೆಜ್ ತಿನ್ನೋಕೆ ಬರಲ್ಲ, ಅದಕ್ಕೆ ವೆಜ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೆ. ಇದ್ರ ಮುಂದೆ ಯಾವ ಹೋಟೆಲ್ನೂ ಇಲ್ಲ ಅನ್ಸುತ್ತಾ. ಇದಕ್ಕೆ ಸ್ವಲ್ಪನೂ ನಾನು ನೀಟ್ ಹಚ್ಚೆ ಮಾಡಿ ನಾದ್ಕೊಂಡಿಲ್ಲಲ್ಲ, ಬರೀ ಆಲೂದೊಳಗನ ಮೈದಾ ಹಿಟ್ಟು ಹಾಕಿ ನಾದ್ಕೊಂಡಿದ್ದು ನಾನು. ನೋಡ್ರಿ ಎಷ್ಟು ಚಂದ ಐತಿ. ನಿಜ ಮಸ್ತ್ ಐತಿ. ಒಂದ್ಸಾರಿ ನೀವು ಕೂಡ ಟ್ರೈ ಮಾಡ್ರಿ. ಬಾಯಿ ತುಂಬ ಉಪ್ಪು ಖಾರ ಟೇಸ್ಟು ಮಸ್ತು. ಸೊ ನೋಡಿದ್ರಲ್ಲ, ಇಷ್ಟೊತ್ತನ
ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.